ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಸೋರೆಕಾಯಿ ಹಸಿ ಬಟಾಣಿ ಹಾಕ್ಬಿಟ್ಟು ರೊಟ್ಟಿ ಮಾಡೋಣ. ತುಂಬ ಚೆನ್ನಾಗಿರ್ತದೆ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಬನ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನಾನೊಂದು ಚಿಕ್ಕದೊಂದು ಸೋರೆಕಾಯಿ ತೊಗೊಂಡಿದ್ದೀನಿ, ಬಟಾಣಿ ತೊಗೊಂಡಿದ್ದೀನಿ. ನಾನು ಸುಳಿದು ಫ್ರೀಝರಲ್ಲಿ ಇಟ್ಕೊಂಡಿದ್ದೆ ಬಟಾಣಿ. ಅದ್ರ ಜೊತೆಗೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಇದು ಮಿಕ್ಸಿ ಜಾರ್ಗೆ ಹಾಕೊಂಡು ತರಿಯಾಗಿ ಪುಡಿ ಮಾಡ್ಕೊಬೇಕು. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೋಣ. ನಾನು ಮಿಕ್ಸಿ ಜಾರಲ್ಲಿ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಂಡಿದ್ದೆ, ಒಣಮೆಣ್ಸಿನ್ಕಾಯಿ ಹಾಕಿ ಅದಾಗಿ ಕೆಂಪಾಗಿದೆ. ಈಗ ಇದೆಲ್ಲ ಮಿಕ್ಸಿಗೆ ಹಾಕೋಣ. ಕರಿಬೇವು, ಬಟಾಣಿ, ಮೆಣಸಿನ್ಕಾಯಿ ತರಿಯಾಗಿ ಪುಡಿ ಮಾಡ್ಕೊಬೇಕು. ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ. ಮಿಕ್ಸಿ ಮಾಡ್ಕೊಂಡು ತರಿಯಾಗಿ ಪುಡಿ ಮಾಡಿದ್ದೀನಿ. ಈಗ ಸೋರೆಕಾಯಿನ ಚಿಪ್ಪೆ ತೆಗೆಯೋಣ. ನಾನು ಸೋರೆಕಾಯಿ ಚಿಪ್ಪೆಯಲ್ಲೇ ಚಟ್ನಿ ಮಾಡ್ತೀನಿ. ಈಗ ನೋಡಿ ಇಷ್ಟು ಚಿಪ್ಪೆ ಸಿಕ್ಕೈತೆ. ಇದ್ರ ಜೊತೆಗೆ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹುರ್ಕೊಂಡು ಚಟ್ನಿ ಮಾಡ್ತೀನಿ. ಈ ಸೈಡ್ಗೆ ಇಟ್ಕೊತೀನಿ. ಒಂದು ಬಟ್ಲು ತಗೊಂಡು ಒಂದು ತುರೆಮಣಿ ತೊಗೊಂಡಿದ್ದೀನಿ. ಇದರಲ್ಲಿ ತುರ್ಕೊಬೇಕು. ಇಷ್ಟಿಷ್ಟು ಉದ್ದನೂ ತುರ್ಕೊಳಕ್ಕಾಗಲ್ಲ. ಹಿಂಗೆ ಚಿಕ್ಕ ಪೀಸ್ ಮಾಡಿಕೊಂಡು ಆರಾಮಾಗಿ ತುರ್ಕೊಬೋದು. ಬೀಜ ಬಲ್ತಿದ್ರೆ ತೆಗೆದುಬಿಡ್ರಿ. ಎಳೆ ಬೀಜ ಆದರೆ ಹಂಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದೇನು ಬಲ್ತಿಲ್ಲ, ಹಂಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಈ ಥರ ತುರ್ಕೊಂಬಿಡ್ಬೇಕು. ನೋಡಿ ಎಲ್ಲ ತುರಿದು ಬಿಟ್ಟಿದ್ದೀನಿ. ಈಗ ರೊಟ್ಟಿ ಕಲಿಸ್ಕೋಣ. ಮೊದಲಿಗೆ ಇದು ಬಟಾಣಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ತರಿಯಾಗಿ ಫಸ್ಟ್ ಅದು ಹಾಕ್ಕೊಂಬಿಡೋಣ. ಇದು ಸೋರೆಕಾಯಿ ಬಿಸಿಲಿಗೆ ತುಂಬ ಒಳ್ಳೆಯದು. ನೀರಿನ ಅಂಶ ತುಂಬ ಇರುತ್ತೆ, ಹಾಗಾಗಿ ತಂಪು ಮಾಡುತ್ತೆ ಬಾಡಿ. ಹೆಲ್ತ್ಗೆ ಒಳ್ಳೆಯದು, ಡಯಟ್ ಮಾಡೋರಿಗೂ ಒಳ್ಳೆಯದು. ಡಯಟ್ಗೂ ಚೆನ್ನಾಗಿ ಕೆಲಸ ಕೊಡುತ್ತೆ, ಚೆನ್ನಾಗಿ ಸಹಾಯ ಮಾಡುತ್ತೆ. ನೋಡಿ ಇಷ್ಟು ಹಾಕ್ಕೊಂಡು ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ನೀರಲ್ಲೇ ಕಲಿಸ್ಕೊಬೋದು. ಇದರಲ್ಲಿ ನೀರು ಇರುತ್ತೆ, ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಬೇಕು. ನಾನು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತೀನಿ. ಲಾಸ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೋದು. ಈಗ ಇದ್ರಿಗೆ ನೋಡಿ ಸಣ್ಣಗೆ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಕರಿಬೇವೆಲ್ಲ ಅದ್ರ ಜೊತೆನೇ ಹಾಕ್ಕೊಂಡಿದ್ದೀನಲ್ವ. ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಜೀರ್ಣ ಚೆನ್ನಾಗಾಗುತ್ತೆ. ಮತ್ತು ಬಿಳಿ ಎಳ್ಳು ಕ್ಯಾಲ್ಸಿಯಂ ತುಂಬ ಇರುತ್ತೆ. ಆಯಿಲ್ ಫುಡ್ ಆಯಿಲ್ ತುಂಬ ಇರುತ್ತೆ, ತುಂಬ ಒಳ್ಳೆಯದು. ಇದು ಬಿಳಿ ಎಳ್ಳು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಹೆಲ್ತ್ಗೂ ಒಳ್ಳೆಯದು. ಸ್ವಲ್ಪ ಇಂಗು, 1 ಸ್ಪೂನ್ ಹಿಂಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದೇನಷ್ಟು ಖಾರ ಇಲ್ಲ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಖಾರ ತಿನ್ನೋರಾದರೆ. ಬೇಡ ಅಂದರೆ ಸ್ಕಿಪ್ ಮಾಡಿ, ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಮತ್ತು ಬರೀ ಅಕ್ಕಿ ಹಿಟ್ಟು ಹಾಕ್ಕೊತೀನಿ, ಬೇರೆ ಏನೂ ಹಾಕ್ತಾಯಿಲ್ಲ ನಾನು. ನೀವು ಜನ ನೋಡಿಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಹಾಕ್ಕೊಬೋದು. ನಾನೊಂದು 3 ಕಪ್ ಹಾಕ್ಕೊತೀನಿ, 3ರಿಂದ 4. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ. ಹೆಲ್ತ್ಗೂ ಒಳ್ಳೆಯದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಒಳ್ಳೆಯದು. ನೋಡಿ 3 ಕಪ್ ಹಾಕಿದ್ದೀನಿ. 3.5 ಕಪ್ ಹಾಕಿದ್ದೀನಿ, ಸಾಕು. ಮತ್ತು ರುಚಿಗೆ ತಕ್ಕ ಉಪ್ಪು, ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಈಗ ಮೊದಲಿಗೆ ನೀರು ಏನು ಹಾಕ್ತಿರಂಗೆ ಹಂಗೆ ಮಿಕ್ಸ್ ಮಾಡಬೇಕು.
ಯಾಕಂದರೆ ಸೋರೆಕಾಯಲ್ಲಿ ನೀರಿನಂಶ ಇರುತ್ತೆ, ಮತ್ತು ಬಟಾಣಿನೂ ಮಿಕ್ಸಿಗೆ ಹಾಕ್ಕೊಂಡಿದ್ರವಲ್ಲ ಅದು ನೀರಿನಂಶ ಇರುತ್ತೆ. ಹಾಗೆ ನೀರು ಏನು ಹಾಕ್ತಿರಂಗೆ ಹಿಂಗೆ ಕಲಿಸ್ಬೇಕು ಫಸ್ಟು, ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಬೇಕು. ನೋಡಿ ನೀರು ಬೇಕು, ಇದಕ್ಕೆ ಜರ ನೀರು ಹಾಕ್ಕೊಂಡಿದ್ರಲ್ಲ ಆ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಣ. ನೋಡಿ ಕಲಿಸಿದ್ದೀನಿ, ಎಷ್ಟು ಗಟ್ಟಿಯಾಗಿ ಕಲಿಸ್ಕೊಬೇಕು, ರೊಟ್ಟಿ ತೊಟ್ಟಕ್ಕೆ ಚೆನ್ನಾಗಿ ಬರುತ್ತೆ. ಲಿಡ್ ಕ್ಲೋಸ್ ಮಾಡಿಬಿಡು, ಒಂದು 5 ನಿಮಿಷ ಬಿಡೋಣ. ಅಷ್ಟರಲ್ಲಿ ಚಟ್ನಿಗೆ ಹುರ್ಕೋಣ. ನೋಡಿ ಸ್ಟವ್ ಹಚ್ಬಿಟ್ಟು ಬಾಣಲೆ ಇಟ್ಕೊಂಡಿದ್ದೀನಿ, ಎಲ್ಲ ಹುರ್ಕೊಳೋದ್ರಿಗೆ ಮೊದಲಿಗೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ, 2 ಟೇಬಲ್ ಸ್ಪೂನು. ಮತ್ತು ಉದ್ದಿನ ಕಾಳನ್ನು ಹಾಕ್ಕೊಳ್ಳಿ, ಬೇಳೆಯನ್ನು ಹಾಕ್ಕೊಳ್ಳಿ. ಮತ್ತು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಪ್ರೋಟೀನ್ ತುಂಬ ಇರುತ್ತೆ, ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಇರುತ್ತೆ. ತೊಗರಿಬೇಳೆ 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಷ್ಟು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಬೇಕು. ಮೀಡಿಯಮ್ ಉರಿಯಲ್ಲೇ ಹುರ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದಾಗಿದೆ ಗೋಲ್ಡನ್ ಕಲರು. ಒಂದು ತಟ್ಟೆಗೆ ತಗೋಣ, ತಣ್ಣಗಾಗಬೇಕು. ಈಗ ಇದ್ರಿಗೆ ಕಡಲೆ ಬೀಜ ತಗೋಣ. ಶೇಂಗಾ ಇದು 2 ಟೇಬಲ್ ಸ್ಪೂನು, 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇದನ್ನು ಹುರ್ಕೊಬೇಕು ಚೆನ್ನಾಗಿ. ನೋಡಿ ಕಡಲೆ ಬೀಜನ ಆಯಿತು. ಇದು ತಟ್ಟೆ ತಗೋಣ, ತಣ್ಣಗಾಗಬೇಕೆಲ್ಲ. ಮತ್ತು ಈ ಮೆಣಸಿನ್ಕಾಯಿ ತಗೋಣ. ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 4 ಗುಂಟು ತೊಗೊಂಡಿದ್ದೀನಿ. ಇದು ತುಂಬ ಖಾರ ಇರೋದು, ಇದೊಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ 2 ಡ್ರಾಪ್ ಎಣ್ಣೆ ಹಾಕೋಣ, ಹುರ್ಕೊಳಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇದು ಆಯಿತು. ಇದು ತಟ್ಟೆ ತಗೋಣ, ತಣ್ಣಗಾಗಬೇಕು. ಮತ್ತು ಸೋರೆಕಾಯಿ ಚಿಪ್ಪೆ ತೆಗೆದಿದ್ರಲ್ಲ, ಸೋರೆಕಾಯಿ ಚಿಪ್ಪೆ ಹಾಕ್ಕೋಣ, ಹುರ್ಕೊಳೋದ್ರಿಗೆ. ಬೇಕಾದರೆ ಇದು ಕಟ್ ಮಾಡಿ ಹಾಕ್ಕೊಬೋದು, ಹಂಗೂ ಹಾಕ್ಕೊಬೋದು. ಸುಮ್ಮನೆ ಹಿಂಗೆ ತುಂಡು ಮಾಡಿ ಹಾಕ್ಕೊಂಡ್ರೆ ಆಯಿತು, ಬೇಗ ಬೆಂದ್ಬಿಡುತ್ತೆ ಇದೇನು. ಈ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೋಣ. ಈಗ ಇದೆಲ್ಲ ಫ್ರೈ ಮಾಡ್ಕೊಬೇಕು. ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ, 1 ಟೀ ಸ್ಪೂನು. ಈಗ ಇದು ಫ್ರೈ ಮಾಡ್ಕೊಬೇಕು. ನೋಡಿ ಇದಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಒಂದು ಪ್ಲೇಟ್ ತಗೋಣ, ತಣ್ಣಗಾಗಬೇಕು. ಒಂದು 5 ನಿಮಿಷ ಎಲ್ಲ ತಣ್ಣಗಾದ್ಮೇಲೆ, ಯಾವತ್ತೇ ಆಗಲಿ ಚಟ್ನಿ ಮಾಡಬೇಕಾದ್ರೆ ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಬೇಕು. ತಣ್ಣಗಾಗಿ ಅಷ್ಟರಲ್ಲಿ ರೊಟ್ಟಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿ ಹೆಂಚಿಟ್ಕೊತಾ ಇದ್ದೀನಿ. ಸಣ್ಣ ಉರಿ ಇಟ್ಕೊಂಡು ರೊಟ್ಟಿ ತೊಟ್ಕೊಳೋವರೆಗೂ ಹೆಂಚು ಬಿಸಿ ಬರುತ್ತೆ. ನೋಡಿ ನಾನು ರೊಟ್ಟಿ ಪ್ಲೇಟ್ ಇದೇ ತಗೊಂಡಿದ್ದೀನಿ, ಪೇಪರು, ಒಬ್ಬಟ್ಟಿನ ಪೇಪರು, ರೊಟ್ಟಿ ಇಟ್ಟು. ಈಗ ಒಬ್ಬಟ್ಟಿನ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸವರ್ಕೋಣ. ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಬೇಕು. ನೋಡಿ
ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿಕೊಂಡು ರೊಟ್ಟಿ ತಟ್ಟಬೇಕು. ಎಷ್ಟು ತೆಳ್ಳು ಬೇಕಾದ್ರೆ ರೊಟ್ಟಿ ತೊಟ್ಕೊಬೋದು, ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟೇ ಸಾಫ್ಟಾಗಿರುತ್ತೆ. ನೋಡಿ ಹೆಂಚು ಬಿಸಿಯಾಗಿದೆ, ರೊಟ್ಟಿ ತಟ್ಟಿದ್ದೀನಿ. ಹೆಂಚು ಮೇಲೆ ರೊಟ್ಟಿ ಹಾಕೋಣ. ಇದೇನು ಪೇಪರು ಹೆಂಚಿಗೆ ಮೆತ್ಕೊಳಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ ಕಚ್ಕೊಂಡಿರ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ತುಪ್ಪ ಬೆಣ್ಣೆ ಹಿಂಗೇನು ಬೇಕೋ ಅದು ಹಾಕ್ಕೊಬೋದು. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ. ನೋಡಿ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ನೋಡಿ, ಲೈಟ್ ಗ್ರೀನು, ಅದ್ಭುತವಾಗಿದೆಯಲ್ವಾ? ಅಷ್ಟೇ ಟೇಸ್ಟಿಯಾಗಿರುತ್ತೆ, ಘಮ ಘಮ ಅಂತ ಇದೆ. ನೋಡಿ ಚಟ್ನಿ ರುಬ್ಕೋಣ, ಮಿಕ್ಸಿ ಜಾರ್ ತಗೋಣ. ಎಲ್ಲ ತಣ್ಣಗಾಗಿದೆ. ಮೊದಲಿಗೆ ಬೇಳೆ ಎಲ್ಲ ಹುರ್ಕೊಂಡಿರಲ್ಲ, ಎಲ್ಲ ಹಾಕ್ಕೊಂಬಿಡೋಣ. ಮತ್ತು ಸೋರೆಕಾಯಿ ಚಿಪ್ಪೆ ಹಾಕೋಣ. ರುಚಿಗೆ ತಕ್ಕ ಉಪ್ಪು, ನಿಮ್ಮ ರುಚಿ ನೋಡಿ ನೀವು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹುಣಸೆಹಣ್ಣು, ನಾನು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಳಿ ನೀವು ಎಷ್ಟು ತಿಂತೀರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ಬೇಕು. ನೋಡಿ ಚಟ್ನಿ ರೆಡಿ. ಇದ್ರಾಗೆ ಒಂದು ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ, ಇಂಗು, ಜೀರಿಗೆ ಎಲ್ಲ ಸಾಸಿವೆ, ಇಂಗು, ಕರಿಬೇವು, ಎಣ್ಣೆ ಒಂದು ಒಗ್ಗರಣೆ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ. ಘಮ ಮನೆಯೆಲ್ಲ ಘಮಗುಡ್ತಾ ಇದೆ. ಪ್ರೋಟೀನ್ ಚಟ್ನಿ, ಸೋರೆಕಾಯಿ ಚಟ್ನಿ, ಸೋರೆಕಾಯಿ ರೊಟ್ಟಿ. ಪ್ರೋಟೀನು ಹೇಳ್ಬೋದು, ಯಾಕಂದರೆ ಅಷ್ಟೇ ಬೇಳೆ ಎಲ್ಲ ಹಾಕಿದ್ರಲ್ಲ, ತುಂಬ ಪ್ರೋಟೀನು. ಟೇಸ್ಟ್ ನೋಡೋಣ ಬನ್ನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಹೇಳಿದ ಮಸ್ತ್ ತಿಂಡಿ ಇದು. ಯಾವಾಗಲೂ ಮಾಡ್ಕೊಬೋದು, ಡಿನ್ನರ್ಗೆ ಮಾಡ್ಕೊಬೋದು, ಬ್ರೇಕ್ಫಾಸ್ಟ್ಗೆ ಎಲ್ಲ ಮಾಡ್ಕೊಬೋದು. ನೋಡಿ ರೊಟ್ಟಿಗೆ ಏನು ಚಟ್ನಿ ಬೇಕನ್ನೋದೇ ಇಲ್ಲ, ಎಲ್ಲಕ್ಕಂದರೆ ರೊಟ್ಟಿಯಲ್ಲೆಲ್ಲ ಇರುತ್ತೆ. ಬರೀ ರೊಟ್ಟಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಸಾಕು. ಬನ್ನಿ, ನಾನು ಫಸ್ಟ್ ಬರೀದೆ ತಿಂತಾಯಿದ್ದೀನಿ. ಅದ್ಭುತವಾಗೈತೆ ಚಟ್ನಿ. ಟೇಸ್ಟ್ ಮಾಡೋಣ. ಇದು ಮಾವಿನಕಾಯಿ ತೊಕ್ಕು ಮಾಡಿದೆ, ಮಾವಿನಕಾಯಿ ತೊಕ್ಕು ಹಿಡಿಯಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ. ಅದ್ಭುತವಾಗಿದೆ, ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ನೀವು ಮಾಡಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ, ಒಮ್ಮೆ ಟ್ರೈ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.